ಕಾಡಿನಲ್ಲಿ ಕೆರೆಯ ಬಲಿ ಒಂದು ಜಿಂದ ಮರವಿತ್ತು. ಆ ಮರದ ಮೇಲೆ ಬಹಳಷ್ಟು ಕೋಗಿಲೆಗಳು ಬಂದು ನಿಂಬೆಹಣ್ಣನ್ನು ತಿನ್ನುತ್ತಿದ್ದವು. ಒಮ್ಮೆ ಆ ಮರದ ಮೇಲೆ ಒಂದು ಮಂಗ ಬಂದಿತು. ಆ ಮಂಗ ನೋಡಿದೆ ಕೋಗಿಲೆಗಳು ಬಹಳ ಚಂದದಿಂದ ನಿಂಬೆಹಣ್ಣನ್ನು ತಿನ್ನುತ್ತಿವೆ ಮತ್ತು ಇದನ್ನು ನೋಡುತ್ತಾ ಮಂಗ ಮಸ್ಸಿನಲ್ಲೇ ಅಂದುಕೊಂಡಿತು. ಕೋಗಿಲೆಗಳ ಗುಂಪು ಎಷ್ಟು ಪುಚಿಯಿಂದ ಹಣ್ಣುಗಳನ್ನು ತಿನ್ನುತ್ತಿದೆ, ಭಾಸವಾಗುತ್ತಿದೆ. ಆ ಹಣ್ಣುಗಳು ಬಹಳ ಸಿಹಿ ಮತ್ತು ರುಚಿಕರವಾಗಿವೆ. ನಾನು ಕೂಡ ಆ ಹಣ್ಣುಗಳನ್ನು ರುಚಿ ನೋಡಬೇಕು. ಮಂಗ್ ತನ್ನ ಕೈಯನ್ನು ನಿಂಬೆಹಣ್ಣನ್ನ ಕಡೆಗೆ ಚಾಚಿ ಕೆಲವು ನಿಂಬೆಹಣ್ಣನ್ನು ಕೆಲ್ಲುತ್ತದೆ. ಆದರೆ ನಿಂಬೆಹಣ್ಣಿನ ಕಹಿ ಮಂಗಕ್ಕೆ ಸಹಿಸಲಾಗಲಿಲ್ಲ ಮತ್ತು ಅದು ತನ್ನ ಬಾಯಿಂದ ಎಲ್ಲ ನಿಂಬೆಹಣ್ಣನ್ನು ಹೊರಗೆ ತೆಗೆಯುತ್ತದೆ. ಆಯ್ಕ್ಯೂ ದೇವರೇ, ಇಷ್ಟು ಕಹಿ ಹಣ್ಣುಗಳನ್ನು ಯಾರು ಹೇಗೆ ತಿನ್ನಬಹುದು? ಭಾಸವಾಗುತ್ತಿದೆ. ಆ ಕೋಗಿಲೆಗಳು ಅನಿವಾರ್ಯವಾಗಿ ಆ ಹಣ್ಣುಗಳನ್ನು ತಿನ್ನುತ್ತವೆ. ಇವುಗಳು ಎಂದಿಗೂ ಸಿಹಿ ಹಣ್ಣುಗಳ ರುಚಿಯನ್ನು ಸವಿದಿಲ್ಲ. ಎಷ್ಟು ಮೂರ್ಖರು ಆ ಕೋಗಿಲೆಗಳು. ನಾನ್ರಪ್ಪನೇ ಬುದ್ಧಿವಂತ ಎಂದು ಅನಿಸುತ್ತದೆ. ಆ ಕಾಡಿನಲ್ಲಿ ಬುದ್ಧಿವಂತನಾಗಿರುವುದರಿಂದ ಯಾವುದೇ ಪ್ರಾಣಿಗಳಲ್ಲೂ ಆ ಕಹಿ ಹಣ್ಣುಗಳನ್ನು ತಿನ್ನದಂತೆ ನೋಡಿಕೊಳ್ಳುವುದು ನನ್ನ ಕಥೆ. ಮತ್ತು ಹಂಗೆ ಯೋಚಿಸಿ ಮುಂಗ ಮರವನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡಿತು. ಆಗ ಅಲ್ಲಿಗೆ ಕೋಗಿಲೆಗಳ ಗುಂಪು ಬಂದಿತು ಮತ್ತು ಮುಂಗ್ ಅವುಗಳನ್ನು ತಡೆದು ಹೇಳಿತು, ಅರೆ, ನಾನು ನಿಮ್ಮೆಲ್ಲರನ್ನು ಕಾಯ್ದುತ್ತಿದ್ದೆ. ನೀವೆಲ್ಲರೂ ಆ ಮರದ ಕಹಿ ಹಣ್ಣುಗಳನ್ನು ಹೇಗೆ ತಿನ್ನುತ್ತೀರಿ? ನಿಮಗೆ ಗೊತ್ತಾ, ನದಿಯ ಆಚೆ ಇರುವ ಮರಗಳಲ್ಲಿ ಈಗ ತಾಜಾ ಪೇರ ಹಣ್ಣುಗಳು ಬಂದಿವೆ. ನೀವು ಆ ಕಹಿ ಹಣ್ಣುಗಳನ್ನು ಬಿಟ್ಟು ಆ ಸಿಹಿ ಹಣ್ಣುಗಳನ್ನು ತಿನ್ನಬೇಕು. ಆ ಕೋಗಿಲೆಗಳ ಗುಂಪಿನಲ್ಲಿ ಒಂದು ಕೋಗಿಲೆ ಹೇಳಿತು, ಆದರೆ ಮಂಗಮ್ಮನ್, ನಮ್ಮ ಪೂರ್ವಜರು ನಮಗೆ ತಿನ್ನಲು ಹೇಳಿದ್ದರು. ನಿಮ್ಮ ಪೂರ್ವಜರು ಮೂರ್ಖರಾಗಿದ್ದರು. ಇಂಥ ಕಹಿ ಹಣ್ಣುಗಳನ್ನು ತಿನ್ನಲು ಹೇಳಿದರು. ಮಂಗಮ್ ಸರಿಯಾಗಿ ಹೇಳುತ್ತಿದ್ದಾರೆ ಎಂದು ಅನಿಸುತ್ತದೆ. ನಾವು ಕಾಡಿನ ಇತರ ಹಣ್ಣುಗಳನ್ನು ನಮ್ಮ ಆಹಾರವನ್ನಾಗಿ ಮಾಡಿಕೊಳ್ಳಬೇಕು. ಮತ್ತು ಮಂಗನ ಮಾತನ್ನು ಕೇಳಿ ಎಲ್ಲ ಕೋಗಿಲೆಗಳು ಅಲ್ಲಿಂದ ಹೊರಟು ಹೋದವು. ಮಂಗ ತನ್ನ ಬುದ್ಧಿವಂತಿಕೆ ಬಗ್ಗೆ ಹೆಮ್ಮೆ ಪಡುತ್ತಿತ್ತು. ಬೊಮನಿ ಮಾಡಿ ಮಂಗನಿಗೆ ಹೇಳಿತು, ಮಂಗನ್, ನಿನ್ನು ಕೋಗಿಲೆಗಳಿಗೆ ನನ್ನ ಹಂಪುಗಳನ್ನು ತಿನ್ನದಂತೆ ಕಿಕೆ ಹೇಳಿದೆ. ಆಗ ನಾನು ಒಬ್ಬಂಟಿಯಾಗುತ್ತೇನೆ ಮತ್ತು ಇದೆಲ್ಲವೂ ನಿನ್ನಿಂದ ತಾಯಿತು. ನಿನ್ನು ಪ್ರಕೃತಿಯ ನಿಯಮಗಳೊಂದಿಗೆ ಚೆಲ್ಲಾಟ ಮಾಡಬಾರದು. ಸುಮ್ಮನಿರು ಮೂರ್ಖಮ. ಒಂದು ಇಷ್ಟು ಕಹಿ ಹಣ್ಣುಗಳನ್ನು ಕೊಡುತ್ತೆಚ್ಚಿಯೇ, ಮೇಲಿಂದ ಇಷ್ಟು ತೋರಿಸುಚ್ಚಿಯೇ. ಮತ್ತು ಹಂಗೆ ಸಮಯ ಕಳೆಯುತ್ತಾ ಹೋಯಿತು. ಆಗ ಯಾವ ಪಕ್ಷಿಗಳು ನಿಮ್ಮದ ಮರದ ಮೇಲೆ ಬರುತ್ತಿರಲಿಲ್ಲ. ಹಂಗೆ ಕೆಲವು ದಿನಗಳು ಕಳೆದವು. ನಂತರ ಕೆಲವೇ ದಿನಗಳಲ್ಲಿ ಕಾಡಿನ ಮಾರ್ಗದ ಮೇಲೆ ಹಣ್ಣುಗಳು ಬಿಡುವುದೇ ನಿಂತು ಹೋಯಿತು ಮತ್ತು ಮಂಗ ವಿಷಯದಿಂದ ಬಹಳ ಚಿಂತೆಗಿಂಡಾಯಿತು. ಅಯ್ಯೋ ದೇವರೇ, ಏನಾಗುತ್ತಿದೆ ಎಂದು ಗೊತ್ತಾಗುತ್ತಿಲ್ಲ. ಇಡೀ ಕಾಡಿನಲ್ಲಿ ತಿರುಗಾಡಿ ಬಂದೆ, ಆದರೆ ಯಾವ ಮರದ ಮೇಲೂ ಒಂದು ಹಣ್ಣಿಲ್ಲ. ಆಗ ಜುಮ್ಮದ ಮರ ಹೇರುತ್ತದೆ, ಆ ಬಾರಿ ಮೋಡ್ ಯಾವುದೋ ವಿಷಯಕ್ಕೆ ನಮ್ಮ ಮೇಲೆ ಕೋಪಗೊಂಡಿದೆ ಎಂದು ಅನಿಸುತ್ತದೆ. ಮೊದಲ ಬಾರಿಗೆ ನಿನ್ನ ಒಂದು ಬುದ್ಧಿವಂತ ಮಾತು ಆಡಿದೆ. ಮೋರ್ ಮಾಮ್, ಒಡಗಿಕೊಂಡಿದ್ಯಾ? ಆ ಬಾರಿ ಮಾದೇರೆ ಬರಿಸುವುದ್ದೇಶವಿಲ್ಲವೇ? ಬೇಗ ಬಾ, ನಾನು ನಿನ್ನ ಹೊಂದಿಗೆ ಮಾತಾಡಬೇಕು. ಮುಂಗ ಮರ ತುದಿಗೆ ಹೋಗಿ ಕುಳಿತೀತು ಮತ್ತು ಜೋರಾಗಿ ಮೋಡಗಳಿಗೆ ಕೂಗಲು ಪ್ರಾರಂಭಿಸಿತು. ಜೈ ಮಂಗನ್, ನಾನು ನೀರಿನಿಂದ ತುಂಬಿ ತುಳುಕುತ್ತಿದ್ದೇನೆ. ಒಂದು ಕಾಡಿನ ನವಿಲಿನ ಅಂದುತ್ಯವನ್ನು ನೋಡಬೇಕೆಂಬ ಆಸೆ ಇದೆ. ಪ್ರತಿ ಬಾರಿ ಕಾಡಿನ ನವಿಲುಗಳು ನನಗೆ ನರ್ತಕಿ ಮಾರಿ ಕರೆಯುತ್ತವೆ ಮತ್ತು ನಾನು ಅವುಗಳ ನರ್ತಕ್ಯದಿಂದ ಸಂತೋಷ ಪಟ್ಟು ಮರೆ ಬರಿಸುತ್ತೇನೆ. ಅಂದರೆ ಕಾಡಿನ ನವಿಲುಗಳು ನಿನಗೆ ತಮ್ಮ ನೃತ್ಯವನ್ನು ತೋರಿಸದಿದ್ದರೆ ನೀನು ಮರೆ ಬರಿಸುವುದಿಲ್ಲವೇ? ಇಲ್ಲ, ನಾಟ್ಯವನ್ನು ಆನಂದಿಸದೆ ನಾನು ಮಲೆ ಬರಿಸುವುದಿಲ್ಲ. ಮೂರ ಮಂಗರ ಮಾತನ್ನು ಕೇಳಿ ಅದರ ಬಲಿಗೆ ಬರುತ್ತದೆ. ಆಗ ಕಾಡಿನ ನವಿಲುಗಳಿಗೆ ಕುನಾಗಿದೆ. ಇವುಗಳು ನೃತ್ಯ ಮಾಡುವುದನ್ನು ಹಕ್ಕೆ ನಿಲ್ಲಿಸಿವೆ. ನಾನು ಅವುಗಳ ಬಲಿಗೆ ಹೋಗಿ ಅವುಗಳಿಗೆ ಮನವರಿಕೆ ಮಾಡಬೇಕು. ಮತ್ತು ಮಂಗ ನವಿಲಿನ ಬಲಿಗೆ ಹೋಗಿ ಈ ಬಗ್ಗೆ ಹೇರುತ್ತದೆ. ಅದಕ್ಕೆ ಉತ್ತರವಾಗಿ ನವಿಲು ಹೇರುತ್ತದೆ,
ಮಂಗಹನ ನಮಗೆ ನಚೂತಿ ಮಾಡುವುದು ತುಂಬಾ ಇಸಟ್ಟೆ. ಆದರೆ ನಮ್ಮ ಕಾಲುಗಳು ಕೇವಲ ಕೋಗಿಲೆಯೇ ಸುಮಧುರಗತೆಗಳಿಗೆ ಮಾತ್ರ ತಾಳಕ್ಕೆ ತಕ್ಕಂತೆ ಚಲಿಸುತ್ತವೆ ಮತ್ತು ಕೆಲವು ದಿನಗಳಿಂದ ಕೋಗಿಲೆಗ ಗುಂಪು ಹಾಲುವುದನ್ನೇ ನಿಲ್ಲಿಸಿದೆ. ನಿಮ್ಮ ಸಮಸ್ಯೆಯನ್ನು ಆಗ ಕೋಗಿಲೆ ಮಾತ್ರ ಪರಿಹರಿಸಬಲ್ಲದು. ಇದಾದ ನಂತರ ಮುಂಗ್ ಚಿಂತೆಗುಡ್ಡಾಗಿ ಕೋಗಿಲೆಗಳು ಗುಂಪಿನ ಕಡೆಗೆ ಹೋಗುತ್ತದೆ. ಅದು ಕೋಗಿಲೆಗಳಿಗೆ ಹಾಡದಿರಲು ಕಾರಣವೇನೆಂದು ಕೇಳಿದ ಒಂದು ಕೋಗಿಲೆ ಉತ್ತರವಾಗಿ ಮುಂಗನಿಗೆ ಹೇಳುತ್ತದೆ. ಮಂಗನ್, ನಾವು ನಿಮ್ಮ ಮಾತನ್ನು ಕೇಳಿ ಕಥಿ ನಿಂಬೆಹಣ್ಣುಗಳನ್ನು ತಿನ್ನೋದನ್ನು ಬಿಟ್ಟಿಟ್ಟಿದ್ದೆವು. ಅದರ ನಂತರ ನಮ್ಮ ಜೀವನಿ ಸರಿಯಾಗಿಲ್ಲ. ನಾವು ನಮ್ಮ ಪೂರ್ವಜರ ಮಾತನ್ನು ತಿರಸ್ಕರಿಸಬಾರದು. ನನ್ನನ್ನು ಕ್ಷಮಿಸಿ ಕೋಗಿಲೆ ತಂಗಿ, ಇದೆಲ್ಲವೂ ನನ್ನ ತಪ್ಪು ಮತ್ತು ಮೂರ್ಖತನದಿಂದ ಆಯಿತು. ನಾನು ನನ್ನನ್ನು ತುಂಬಾ ಬುದ್ಧಿವಂತೆಂದು ತಿಳಿದುಕೊಂಡಿದ್ದೆ ಮತ್ತು ಆದ್ದರಿಂದ ಹಾನು ಮರ ಮಾತನನ್ನು ಕೇಳಲಿಲ್ಲ. ಆಗ ನಾವು ಮರ ಬಲಿಗೆ ಹೋಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ದರೆ ನಿಧಾನವಾಗಿ ಕಾಡು ನಾಶವಾಗುತ್ತದೆ. ತದನಂತರ ಎಲ್ಲರೂ ನಿಮ್ಮನ ಮರದ ಬಲಿಗೆ ಬಂದು ಕಚ್ಚಿಮೆ ಕೇಳಲು ಪ್ರಾರಂಭಿಸುತ್ತಾರೆ. ಅದರ ನಂತರ ಕಾಡಿನಲ್ಲಿ ಮಳೆ ಪ್ರಾರಂಭವಾಗುತ್ತದೆ ಮತ್ತು ಎಲ್ಲವೂ ಮೊದಲಿನಂತೆ ಸರಿಯಾಗುತ್ತದೆ.